ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ, ನೀವು ಮಾಡ್ತಿರೋಂಥ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿ ಸೋಲನ್ನೇ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಅದೃಷ್ಟ ಕೈಗೂಡಬೇಕು, ನೀವು ಮಾಡೋವಂಥ ಎಲ್ಲ ಕೆಲಸಗಳು ಕೈಗೂಡಬೇಕು ಅಂತ ಬಯಸುವಂಥವ್ರು ನಾನು ಹೇಳೋವಂಥ ಪುಟ್ಟ ತಂತ್ರನ ನೀವು ಮಾಡ್ಬೋದು. ಇದನ್ನು ನೀವು ಗುರುವಾರದ ದಿನಗಳಲ್ಲಾದರೂ ಮಾಡ್ಕೊಬೋದು, ಇಲ್ಲ ಪ್ರತಿದಿನ ಮಾಡ್ತೀನಿ ಅಂತ ಅಂದರೆ ನಿಮಗೆ ನೀವು ಅಂದ್ಕೊಂಡಿರೋ ಅಂಥ ಸಕ್ಸಸ್ ಸಿಗೋವರೆಗೂ ನಾನು ಮಾಡ್ತೀನಿ ಅಂತ ಬಯಸುವಂಥವ್ರು ಪ್ರತಿದಿನ ಕೂಡ ನೀವು ಮಾಡ್ಕೊಬೋದು. ಯಾಕಂದರೆ ನಾವು ಮಾಡೋವಂಥ ಪ್ರತಿಯೊಂದು ಕೆಲಸಕ್ಕೆ ಸಕ್ಸಸ್ ಬೇಕು, ಅದೃಷ್ಟ ಬೇಕು ಅಂದರೆ ನಾವು ಗುರುವಿನ ಅನುಗ್ರಹ ಪಡಿಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಗುರುದೋಷಗಳಿದ್ದು ಅಥವಾ ಗುರುವಿನ ಅನುಗ್ರಹ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಇದನ್ನು ನೀವು ಮಾಡ್ಕೊಬೋದು. ಇವಾಗಲೇ ಹೇಳಿದ್ದೀನಿ, ಪ್ರತಿದಿನ ಮಾಡ್ಕೊಳ್ಳೋವಂಥವ್ರು ಮಾಡ್ಕೊಬೋದು, ಇಲ್ಲ ನಮಗೆ ಸಮಯ ಇಲ್ಲ ಅನ್ನೋರು ಪ್ರತಿ ಗುರುವಾರ ನೀವು ಇದನ್ನು ಮಾಡ್ಕೊಬೋದು. ತುಂಬ ಸರಳವಾದದ್ದು, ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಸಿಗೋವಂಥದ್ದಾಗುತ್ತೆ. ಅದರಲ್ಲೂ ರಾಯರ ಅನುಗ್ರಹ ಬೇಕು ಅಂತ ಬಯಸೋವಂಥವ್ರು ಇದನ್ನು ನೀವು ಮಾಡ್ಕೊಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಮುಖ್ಯವಾಗಿ ಒಂದು ತಾಮ್ರದ ಬಟ್ಟಲು ಬೇಕೇ ಬೇಕು. ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೂ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದಾಗ 100 ರೂಪಾಯಿ ಕೊಟ್ಟರೆ ಒಂದು ಅಥವಾ ಒಂದು 50 ರೂಪಾಯಿ ಕೊಟ್ಟರೆ ಒಂದು ತಾಮ್ರದ ಬಟ್ಟಲು ಸಿಗುತ್ತೆ. ಆ ತಾಮ್ರದ ಬಟ್ಟಲನ್ನು ನೀವು ತೊಗೊಂಬಂದು ಅದಕ್ಕೆ ನೀವು ಮಲಗೋಕ್ಕಿಂತ ಮುಂಚೆ ರಾಯರನ್ನು ನೀವು ಸ್ಮರಣೆ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಯಾವ ಕೆಲಸದಲ್ಲಿ ನಿಮಗೆ ಅದೃಷ್ಟ ಸಿಗಬೇಕು ಅಂತ ನೀವು ಬಯಸ್ತೀರೋ ಅದನ್ನು ನೀವು ಒಂದು ತಾಮ್ರದ ಬಟ್ಟಲಿನಲ್ಲಿ ನೀವು ಒಂದು ಹಿಡಿಯೋಷ್ಟು ಕಡಲೆ ಹಿಟ್ಟನ್ನು ನೀವು ಹಾಕಬೇಕಾಗುತ್ತೆ. ಅದನ್ನು ಹಾಕಿ ನೀವು ನಿಮ್ಮ ಮನಸ್ಸಲ್ಲಿ ಯಾವುದು ಬೇಕು, ಯಾವ ಕೆಲಸ ಕೈ ಹಿಡಿಬೇಕು ಅನ್ನೋದು ನಿಮ್ಮ ಇಚ್ಛೆ ಇರುತ್ತೋ ಅಥವಾ ನಿಮ್ಮ ನೋವು ಯಾವ ರೀತಿ ಇದೆ ಆ ನೋವುಗಳನ್ನೆಲ್ಲ ಹೇಳ್ಕೊಂಡು ಆ ಕಡಲೆ ಹಿಟ್ಟನ್ನು ತಾಮ್ರದ ಬಟ್ಟಲಿನಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನು ಸುರಿದು ನೀವು ಮಲಗುವಂಥ ಕೋಣೆಯಲ್ಲಿ, ನೀವು ಪ್ರತಿದಿನ ಮಲಗುವಂಥ ಕೋಣೆಯಲ್ಲಿ ಅಲ್ಲಿ ನೀವು ಅದನ್ನು ನಿಮ್ಮ ತಲೆಗೆಳಗಡೆ ಅಂದರೆ ಮಂಚದ ಮೇಲೆ ಮಲಗಿದ್ದೀರಾ ಅಂದರೆ ಅಲ್ಲಿ ರಾತ್ರಿ ನಿಮ್ಮ ತಲೆಯ ನೇರವಾಗಿ ಇಡೋವಂಥದ್ದನ್ನ ಬಟ್ಲನ್ನು ಇಡೋವಂಥದ್ದನ್ನು ನೀವು ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದು ಬಟ್ಟಲಿನಲ್ಲಿ ಒಂದು ಹಿಡಿಯೋಷ್ಟು ಕಡಲೆಕಾಳನ್ನು ನೀವು ನೀರಲ್ಲಿ ಹಾಕಿ ನೆನೆಸೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದನ್ನು ನೀವು ನೆನೆಸಿದ ನಂತರ ಅದನ್ನು ಒಂದು ಬಟ್ಲಲ್ಲಿ ಸಪ್ರೇಟಾಗಿ ಇಟ್ಕೊಬೇಕಾಗುತ್ತೆ. ಅದಾದ ನಂತರ ಒಂದು ಬೆಲ್ಲದ ತುಂಡು ಅಥವಾ ಒಂದು ಬೆಲ್ಲದ ಅಚ್ಚನ್ನು ನೀವು ತಗೊಂಡು ಅದನ್ನು ಕೂಡ ಒಂದು ಪ್ಲೇಟಲ್ಲಿ ನೀವು ಒಂದು ಕಡೆ ನೀಮಿಳಿಸ್ಬಿಟ್ಟು ಅದನ್ನು ನೀವು ಮಲಗೋಂಥ ಕೋಣೆಯಲ್ಲ ಅದನ್ನು ಸ್ವಲ್ಪ ಸಂಕಲ್ಪ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿರಬೇಕು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ರಾತ್ರಿ ಪೂರ ನೀವು ಮಲಗೋಂಥ ಕೋಣೆಯ ಜಾಗದಲ್ಲಿ ಇದನ್ನು ಇರಿಸೋವಂಥದ್ದನ್ನು ನೀವು ಮಾಡಿ ಪ್ರತಿದಿನ ನೀವು ಮಾಡ್ಕೊಳ್ಳೋರು ಪ್ರತಿದಿನವೂ ಮಾಡ್ಕೊಬೋದು. ಅದಾದಮೇಲೆ ನೀವು ಮಾರನೇ ದಿನ ಎದ್ದಿದ ನಂತರ ಆ ಕಡಲೆ ಹಿಟ್ಟನ್ನು ನೀವು ತಾಮ್ರದ ಬಟ್ಟಲಿನಲ್ಲಿ ನೀರು ಹಾಕಿ ಕಡಲೆ ಹಿಟ್ಟನ್ನು ನೆನೆಸಿರೋ ಅಂಥದ್ದನ್ನು ನೀವು ಒಂದು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಕಡಲೆಕಾಳು ನೆನೆಸಿರೋ ಅಂಥದ್ದನ್ನು ಅದ್ರ ಒಳಗಡೆಗೆ ಹಾಕಿ ಪ್ರತಿದಿನ ನೀವು ಹೋಗಿ ಹಸುಗೆ ತಿನ್ನಿಸೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಮತ್ತು ಗುರುವಿನ ಅನುಗ್ರಹ ಅತಿ ಶೀಘ್ರದಲ್ಲಿ ಆಗಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಅದೃಷ್ಟ ಸಿಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ತುಂಬ ಸರಳವಾದದ್ದು, ಆದರೆ ಖಂಡಿತವಾಗ್ಲೂ ಇದರ ಉಪಯೋಗನ ಪಡ್ಕೊಳ್ಳಿ. ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನೀವೇನೂ ಮಾಡ್ದಲ್ಲೇ ನಮಗೆ ಬೇಕು ಅಂದರೆ ಆಗಲ್ಲ. ಯಾಕಂದರೆ ಕೆಲವೊಂದು ಕರ್ಮಗಳಿರುತ್ತೆ, ಆ ಕರ್ಮಗಳನ್ನು ನಾವು ಕಳೆಯೋದಕ್ಕೆ ಸಣ್ಣ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ನಮ್ಮ ಜೀವನದಲ್ಲಿ ಏನು ಸಿಗಬೇಕೋ ಅದು ಸಿಗೋದಕ್ಕೆ ಒಂದು ದಾರಿನ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.